ನಾವೇನಾದ್ರೂ ವ್ಲಾಗರ್ ಅಲ್ಲ ಗುರು, ಆದ್ರೆ ಒಂದ್ ಸ್ವಲ್ಪ ಕಂಟೆಂಟ್ ಇರ್ಲಿ ಅಂತ ಇವತ್ತಿನ ನೋಡೋದಲ್ಲಿ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಯಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ನೋಡೋದಲ್ಲಿ ಒಂದ್ ಸ್ವಲ್ಪ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಒಳ್ಳೆ ಗುಡ್ ನ್ಯೂಸ್, ಒಳ್ಳೆ ಕಂಟೆಂಟ್ ತಂದಿದ್ದೀನಿ ಗುರು. ಮತ್ತೆ ಇದು ಹೊಸ ಯೂಟ್ಯೂಬರ್ಸ್ ಅಂದ್ರೆ ಯೂಟ್ಯೂಬರ್ಸ್, ಟೆಕ್ ಯೂಟ್ಯೂಬರ್ಸ್ ಎಲ್ಲಾರು ವಿಡಿಯೋಸ್ ಮಾಡ್ತಿದ್ದಾರೆ. ನನ್ನ ವಿಡಿಯೋದ ಈ ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಿತ್ತು, ಆದ್ರೆ ಒಂದ್ ಸ್ವಲ್ಪ ಬಿಸಿ ಇತ್ತು. ಆದ್ರೆ ಬಿಸಿ ಅಲ್ಲ ಗುರು, ಒಂದ್ ಸ್ವಲ್ಪ ಅಂದ್ರೆ ವೇಟಿಂಗ್ ಮಾಡ್ತಿದ್ದೆ ಅನ್ಕೋ. ಅದಕ್ಕೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ನೀವು ಚೆಕ್ಔಟ್ ಮಾಡ್ಬೋದು ನೆನ್ನೆ ಏನ್ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ನ ತಂದಿದ್ದೀನಿ. ಈ ಕಂಟೆಂಟ್ ಇಟ್ಕೊಂಡ್ರೆ ನಮ್ಮ ವಿಡಿಯೋಸ್ ಆಟೋಮೆಟಿಕ್ ಆಗಿ ವೈರಲ್ ಆಗುತ್ತೆ. ಅಂದ್ರೆ ಇವಾಗ ನಾನೇನಾದ್ರು ವ್ಲಾಗ್ ಮಾಡ್ತಿದ್ದೀನಿ, ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ ಅಂದ್ರೆ ಟೈಟಲ್ ಕೂಡ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿರ್ತೀರಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಮೈ ಫಸ್ಟ್ ವ್ಲಾಗ್ ಅನ್ನೋದು ಒಂದು ಕಂಟೆಂಟ್. ಈ ಕಂಟೆಂಟ್ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಿಮ್ಮ ಚಾನಲ್ ವಿಡಿಯೋಸ್ ತುಂಬಾ ವೈರಲ್ ಆಗೋಕೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸಬ್ಸ್ಕ್ರೈಬ್. ಬನ್ನಿ ಇವಾಗ ಸೀದಾ ವಿಡಿಯೋ ಟಾಪಿಕ್ ಕಡೆ ಬರೋಣ. ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಇವಾಗ ನೀವು ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನೀವು ಚೆಕ್ಔಟ್ ಮಾಡ್ಬೋದು. ನಾನು ಅಂದ್ರೆ ಇತ್ತೀಚೆಗಂತೂ ನನ್ನ ವಿಡಿಯೋಸ್ ಅಲ್ಲಿ ಇವಾಗ ಯೂಟ್ಯೂಬ್ ಅಲ್ಲಿ ಬ್ರೌಸ್ ಫೀಚರ್ ಅಲ್ಲಿ ಇತ್ತೀಚೆಗೆ ಬರ್ತಿರೋದು ಅದೇ ಗುರು. ಏನಪ್ಪಾ ಅಂದ್ರೆ ಬರ್ರಿ ಮೈ ಫಸ್ಟ್ ವ್ಲಾಗ್ ಅಂತ ಈ ವಿಡಿಯೋ ಅಂದ್ರೆ ಈ ವಿಡಿಯೋಸ್ ತುಂಬಾ ವೈರಲ್ ಆಗ್ತಿದಾವೆ. ನೀವು ವ್ಲಾಗರ್ ಯಾರೆಲ್ಲ ಇದ್ದೀರಾ ಒಂದ್ ಸ್ವಲ್ಪ ಈ ರೀತಿ ಕಂಟೆಂಟ್ ಹಿಡ್ಕೊಂಡು ಒಂದ್ ಸ್ವಲ್ಪ ಅಂದ್ರೆ ಹೊಸ ಪ್ಲೇಸ್ಗೆ ನೀವು ಡಿಫ್ರೆಂಟ್ ಪ್ಲೇಸ್ಗೆ ಹೋಗ್ಬಿಟ್ಟು ನೀವು ಡಿಫ್ರೆಂಟ್ ಪ್ಲೇಸ್ಗೆ ಹೋಗ್ಬಿಟ್ಟು ನೀವು ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿ ಹಾಕಿ. ಇವಾಗ ವ್ಲಾಗರ್ ಇದ್ದೀರಾ ಆ ವಿಡಿಯೋಸ್ ಅಂದ್ರೆ ಅವರು ನೀವು ತುಂಬಾ ಬೆಳೆದಿರ್ತೀರ ಅನ್ಕೊಳ್ಳಿ. ಅವಾಗ ನೀವೇನಾದ್ರೂ ಈ ರೀತಿ ಕಂಟೆಂಟ್ ಹಾಕಿದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಆಡಿಯನ್ಸ್ಗೆ ಒಂದ್ ಸ್ವಲ್ಪ ಬೋರಿಂಗ್ ಹೋಗೋದು. ಏನ್ ಗುರು ಬರೀ ವ್ಲಾಗ್ ವಿಡಿಯೋ ಮಾಡ್ತೀಯಾ ಫಸ್ಟ್ ವ್ಲಾಗ್ ಅಂತ ಹಾಕಿರ್ತೀಯ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಿರ್ಬೋದು. ಆದ್ರೆ ನಿಮ್ಮ ವಿಡಿಯೋಸ್ ವೈರಲ್ ಆಗ್ಬೇಕಂದ್ರೆ ಈ ರೀತಿ ಹೊಸ ಯೂಟ್ಯೂಬರ್ಸ್ ಏನಾದ್ರು ಇದ್ರೆ ತುಂಬಾನೇ ಬೆನಿಫಿಟ್ ಗುರು. ಹಳೆ ಯೂಟ್ಯೂಬರ್ಸ್ ಕತೆ ಬೇಡ ಇವಾಗ ನಮ್ಗೆ, ಯಾಕಂದ್ರೆ ಅವ್ರಿಗೊಂದು ಸ್ವಲ್ಪ ಅನ್ಯೂಸ್. ಯಾಕಂದ್ರೆ ಈ ರೀತಿ ಎಲ್ಲ ವ್ಲಾಗ್ ಚಾನಲ್ ಮಾಡ್ತಿದ್ರೆ ಅವ್ರಿಗೆ ಹೊಸ ಫಸ್ಟ್ ವ್ಲಾಗ್ ಅಂತ ಹಾಕಿದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಬೋರಿಂಗ್ ಆಗ್ತಿರ್ಬೋದು. ಹಳೆ ಯೂಟ್ಯೂಬರ್ಸ್ ಯಾರೆಲ್ಲ ಬೆಳೆದಿರ್ತೀರ ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಮತ್ತೆ ಹೊಸ ಯೂಟ್ಯೂಬರ್ಸ್ ಒಂದ್ ಸ್ವಲ್ಪ ಸಪೋರ್ಟ್ ಸಿಗ್ಬೇಕು ಅಂತ ಇವತ್ತಿನ ವಿಡಿಯೋದ ಕಂಟೆಂಟ್. ನೀವೇನಾದ್ರು ಅಂದ್ರೆ ಇವಾಗ ಟೈಟಲ್ ಮೈ ಫಸ್ಟ್ ವ್ಲಾಗ್ ಅಂತ ಕಂಟೆಂಟ್ ಹಾಕಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಟ್ಯಾಗ್ಸ್ ಕೂಡ ಹಾಕಿ ನೀವೇನಾದ್ರು ಈ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಹೊಸ ಯೂಟ್ಯೂಬರ್ಸ್ಗೆ ತುಂಬಾನೇ 100% ನಿಮ್ಮ ಅಂದ್ರೆ ನೀವೇನಾದ್ರೂ ನನ್ನ ವಿಡಿಯೋ ವೈರಲ್ ಆಗಿದ್ರೆ 2 days ನೀವು ವೇಟ್ ಮಾಡಿ ನಿಮ್ಮ ವಿಡಿಯೋಸ್ ಆಟೋಮೆಟಿಕ್ ಆಗಿ ವೈರಲ್ ಆಗಿರುತ್ತೆ. ಅಂದ್ರೆ ನೀವು ಅವಾಗ ಬಂದ್ಬಿಟ್ಟು ನನ್ನ ಚಾನಲ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ಏನ್ ಬ್ರೋ ಇಷ್ಟು ಅಂದ್ರೆ ನಮಗೆ ತುಂಬಾ ಯೂಸ್ ಆಯ್ತು ಅಂತ ನೀವು ಕಮೆಂಟ್ ಮಾಡ್ತೀರಾ. ಯಾಕಂದ್ರೆ ಕಂಟೆಂಟ್ ತುಂಬಾ ಹೆಚ್ಚಾಗಿ ವೈರಲ್ ಆಗ್ತಿದೆ ಗುರು. ಮೈ ಫಸ್ಟ್ ವ್ಲಾಗ್ ಅಂತ ಯಾರೆಲ್ಲ ಹಾಕಿರ್ತೀರಾ ಅವ್ರಿಗೆ ತುಂಬಾನೇ ಬೆನಿಫಿಟ್. ಮತ್ತೆ ನೀವು ಕೂಡ ಯಾಕೆ ಅಂದ್ರೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಯಾಕೆ ಗುರು ಬೆಳಿಬಾರ್ದು, ಹಿಂದಿ ಯೂಟ್ಯೂಬರ್ಸ್ ಚಾನಲ್ ನೀವು ಚೆಕ್ಔಟ್ ಮಾಡ್ಬೋದು. ಬ್ರೌಸ್ ಫೀಚರ್ ಅಲ್ಲಿ ಇತ್ತೀಚೆಗೆ ಬರ್ದಿರೋದು ಅದೇ ಗುರು. ಮೈ ಫಸ್ಟ್ ವ್ಲಾಗ್ ಅಂತ ಏನೇನೋ ಮಾತಾಡಿರ್ತಾರೆ, ಆದ್ರೆ ಆ ರೀತಿ ಕಂಟೆಂಟ್ ಟೈಟಲ್ ಹಾಕಿರ್ತಾರೆ ಅಷ್ಟೇ. ವಿಡಿಯೋಸ್ ಆಟೋಮೆಟಿಕ್ ಆಗಿ ವೈರಲ್ ಆಗಿರುತ್ತೆ. ಅವ್ರ ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಿದ್ರೆ 5 ವಿಡಿಯೋಸ್ ಇಲ್ಲಾಂದ್ರೆ 10 ವಿಡಿಯೋಸ್ ಅಷ್ಟೊತ್ತಿಗೆ ವೈರಲ್ ಆಗಿದೆ ಅಂದ್ರೆ ನಾವ್ಯಾಕೆ ಗುರು ಕಂಟೆಂಟ್ ಯೂಸ್ ಮಾಡಬಾರ್ದು. ನಿಮ್ಗೂ ಸಪೋರ್ಟ್ ಸಿಗ್ಬೋದು. ನೀವೇನಾದ್ರೂ ಈ ರೀತಿ ಅಂದ್ರೆ ವ್ಲಾಗ್ ಚಾನಲ್ ಇಂದ ಪ್ರತಿಯೊಬ್ಬ ಚಾನಲ್ ಅಂದ್ರೆ ಆ ಚಾನಲ್ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿ, ಅವಾಗ ನಿಮ್ ವಿಡಿಯೋಸ್ ಆಟೋಮೆಟಿಕ್ ಆಗಿ ವೈರಲ್ ಆಗುತ್ತೆ. ಕನ್ನಡ ಯೂಟ್ಯೂಬರ್ಸ್ ಅಂದ್ರೆ ಪ್ರತಿಯೊಬ್ಬರು ಬೆಳಿಬೇಕು. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಯಾಕೆ ಗುರು ಈ ರೀತಿ ಮಾಡಬಾರ್ದು, ಹಿಂದಿ ಯೂಟ್ಯೂಬರ್ಸ್ನೇ ನಂಬ್ಕೊಂಡು ಬದಲು ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು. ಅವ್ರಿಗೂ ಸಪೋರ್ಟ್ ಸಿಗ್ತದೆ ಅಂದಮೇಲೆ ನಮಗೂ ಸಪೋರ್ಟ್ ಸಿಗುತ್ತೆ 100%. ವ್ಯೂಸ್ ಅಂದ್ರೆ ಆಟೋಮೆಟಿಕ್ ಆಗಿ ಆಡಿಯನ್ಸ್ಗೆ ರೀಚ್ ಆಗ್ತಿದ್ದಂಗೆ ನಮ್ಮ ಚಾನಲ್ ಅಲ್ಲಿ ಇವಾಗ ಅಂದ್ರೆ ವ್ಯೂಸ್ ಹೆಚ್ಚಾಗಿ ಬರ್ತಿದ್ರೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರಲ್ವಾ. ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಗಳಿಗೆ ಯೂಸ್ ಆಗ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಬಂದಿರ್ತೀನಿ ಅಷ್ಟೇ. ಮತ್ತೆ ನೀವು ಯಾರಾದ್ರೂ ಕೆಟ್ಟದಾಗ ಕೂಡ ಕಮೆಂಟ್ ಮಾಡ್ಬೋದು, ಏನ್ ಗುರು ಈ ರೀತಿ ಎಲ್ಲ ಕಂಟೆಂಟ್ ನಾನೇನು ವ್ಲಾಗರ್ ಗುರು, ವ್ಲಾಗ್ ಚಾನಲ್ ನಂಗೆ ಬಿಸಿ ಇರ್ತೀನಿ ಅಷ್ಟೇ. ವ್ಲಾಗ್ ಚಾನಲ್ ಮೈಂಟೈನ್ ಮಾಡೋಂಗಾಗಿದ್ರೆ ನಾವು ಕೂಡ ವ್ಲಾಗ್ ಚಾನಲ್ ಮೈಂಟೈನ್ ಮಾಡ್ಬೋದು. ಮತ್ತಿನ್ನೇನಿಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಕಂಟೆಂಟ್ ಇಟ್ಕೊಂಡು ನೀವು ವಿಡಿಯೋಸ್ ಆಟೋಮೆಟಿಕ್ ಆಗಿ ವೈರಲ್ ಮಾಡ್ಕೊಬೋದು. ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕಂಟೆಂಟ್ ಅಂದ್ರೆ ವ್ಲಾಗ್ ಚಾನಲ್ ಇದ್ರೆ ತುಂಬಾ 100% ಬೆನಿಫಿಟ್. ನೀವು ವ್ಲಾಗ್ ಚಾನಲ್ ಅಂದ್ರೆ ಮೈ ಫಸ್ಟ್ ವ್ಲಾಗ್ ಇದು ತುಂಬಾ ಒಳ್ಳೆ ಕಂಟೆಂಟ್. ಈ ಕಂಟೆಂಟ್ ಇಟ್ಕೊಂಡು ನೀವು ಆರಾಮಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ, ನಿಮ್ಮ ವಿಡಿಯೋಸ್ ಆಟೋಮೆಟಿಕ್ ಆಗಿ ವೈರಲ್ ಆಗುತ್ತೆ. ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.